ಮೊದಲೇ ಹೇಳ್ತಿದ್ದೀನಿ, ಈ ವಿಡಿಯೋ ಯಾರಿಗೂ ಡಿಸ್ರೆಸ್ಪೆಕ್ಟ್ ಅಲ್ಲ, ಬರೀ ಮಂಜನ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿರೋದು. ಓಪನ್ ಆಗಿ ಹೇಳ್ತಿದ್ದೀನಿ, ಯಾರು ಯಾವ ದೇವ್ರಿಗೂ ಅಲ್ಲ, ಎಲ್ಲ ದೇವ್ರಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಮಾಡ್ತಾನೂ ಇರ್ತೀನಿ. ಬನ್ನಿ ಗೈಸ್ ವಿಡಿಯೋ ನೋಡೋಣ. ಮಹಾಕಾಲಿ ಅಮ್ಮ ವೇಷ ಆಗಿ ನೀನು ಇದೆಲ್ಲ ಮಾಡ್ಬೋದಾ? ಶೆಡೆ ಮೆಂಟಲ್ ಆಗಿದೇನೋ, ಏನೋ ಲೇ, ಹುಚ್ಚಾಗಿದೆ ನೀನು, ಸೈಕಾ ತಲ್ಪುಡ್ಕಿ, ಸೈಕುದಿ. ದೇವರ್ಸಿ ನಾಟಕ ಬೀಳೋದಂತೆ ಅದಂತೆ ಒಯ್ ಅನ್ನೋದಂತೆ ಅದೆಲ್ಲ ಸೆಟ್ ಆಗುತ್ತೆ. ನಾವು ವೇಷ ಹಾಕೊಂಡು ಬೇರೆ ನೀನ್ ನಾರ್ಮಲ್ ಆಗಿ ಮಾಡು, ಬೇರೆ ಏನಾದ್ ಮಾಡ್ಕೊ. ವೇಷ ಹಾಕೊಂಡ್ ಬೇಕಿತ್ತ ನಿನ್ಗೆ? ಹಾಡ್ತಾರ ನೋಡಿ ನಿನ್ಗೆಲ್ಲ. ಇವಾಗ ನನ್ನ ಸ್ಟಾರ್ಟಿಂಗ್ ವಿಡಿಯೋ ಇವಾಗೆಲ್ಲ ಹಾಡ್ತಾರೆ. ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ ಮಾಡ್ಕೆಬಿಟ್ಟು ನೀನ್ ತಿಕ್ ಎಟ್ಕೆ ಬಿಡು. ಇವಾಗ ತಾನೇ ಏನಿದು ಅಂತ ಕೇಳೋನೆ, ಮತ್ತೆ ಏನಿದು ಅಂತ ನಾಟಕ ಬೇರೆ. ನಿನ್ ತಿಕ್ಕ ಇದು ಫ್ಲೇಮ್ ಹಾಕಿ ಸುಡ್ಬೇಕು. ತಿಕ್ಕ ಮೊದ್ಲೇ ಕರ್ರಗಿದೆ. ಅಂತ ನಾಟಕ ಆಡ್ತೀಯಲ್ಲ ನೀನು. ಇದು ಓವರ್ ಆಕ್ಟಿಂಗ್ ನೀನ್ ಮಾಡ್ತಿರೋದು. ಅದು ಪ್ರಮೋಷನ್ ತರ ಮಾಡು. ಆ ವೇಷ ಹಾಕೊಂಡಲ್ಲ ಶೆಡೆ. ಯಾರೋ ನಿಮ್ಗೆ ಹೇಳ್ಕೊಟ್ಟವ್ರು ಬೇವರ್ಸಿ ನನ್ನ ಮಕ್ಕಳ. ಒಬ್ಬರಿಗ ನಾಲೆಡ್ಜ್ ಬೇಡವೇನು? ಬಿಕನಾಸಿ ನನ್ನ ಮಕ್ಕಳ ಒಬ್ಬನು SSLC ಪಾಸ್ ಆಗಿಲ್ಲ, ಎಲ್ಲ ಅನ್ಎಜುಕೇಟೆಡ್ ಪೆಂಗುಂಡೆವು. ಅಲ್ಲ ಮಂಜ, ಅದು ನಿನ್ ವೈಯಕ್ತಿಕ ವಿಚಾರ. ನಿನ್ ಸೋಷಿಯಲ್ ಮೀಡಿಯಾ ಅಕೌಂಟ್, ಅದ್ರಲ್ಲಿ ನಿಂಗೆ ಬರೋ ಕ್ರಿಟಿಸಿಸಮ್ ಮತ್ತೆ ಬ್ಯಾಡ್ ಕಮೆಂಟ್ಸ್ ಅನ್ನೋದು. ಅದಕ್ಕೆ ದೇವಿಯ ವೇಷ ಹಾಕೊಂಡು ಉತ್ತರ ಕೊಡೋದು ಎಷ್ಟು ಸರಿ ಹೇಳು? ಆ ದೇವಿಯ ವೇಷ ನೀನ್ ಹಾಕೊಂಡಿದ್ ತಪ್ಪಂತ ಹೇಳ್ತಿಲ್ಲ, ಅದನ್ನ ಹಾಕೊಂಡಾಗ ಅದ್ರ ಪವಿತ್ರತೆಗೆ ತಕ್ಕಂತೆ ನಡ್ಕೋಬೇಕು ಕಣೋ. ಬಟ್ ನೀನ್ ಕಂಟೆಂಟ್ ಗೆ ಬಳಸ್ಕೊಂತಿದ್ಯಾ. ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ಇದು ಕೆಲವು ಭಕ್ತರ ಮನಸ್ಸಿಗೆ ನೋವುಂಟು ಮಾಡುತ್ತೆ. ಧಾರ್ಮಿಕ ವೇಷನ್ ಯಾಕೆ ಹಾಕ್ತಾರೆ ಹೇಳು? ಭಕ್ತಿ ಗೌರವನ್ ರೆಪ್ರೆಸೆಂಟ್ ಮಾಡಕ್ಕೆ. ಬಟ್ ನೀನ್ ಇದನ್ನ ನಿನ್ ಪರ್ಸನಲ್ ಟೀಕೆಗಳು ಅಂದ್ರೆ ನೀನ್ ಬ್ಯಾಡ್ ಕಮೆಂಟ್ಸ್ ಗೋಸ್ಕರ ಕಂಟೆಂಟ್ ಮಾಡಿ ಬಳಸ್ಕೊಂತಿದ್ಯಾ. ಎಷ್ಟು ಕರೆಕ್ಟ್ ಹೇಳು? ಅಲ್ಲ, ನಮಗ್ ಗೊತ್ತು ಈ ತರ ನಿನ್ ದೇವಿಯ ವೇಷ ಹಾಕೊಂಡ್ ಈ ತರ ಹೇಳೋದ್ರಿಂದ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಲ್ಲ ಅಂತ. ಬಟ್ ನಿನ್ ಥಿಂಕಿಂಗ್ ರಾಂಗ್. ಇದಕ್ಕೆ ಜಾಸ್ತಿ ಬ್ಯಾಡ್ ಕಮೆಂಟ್ಸ್ ಬಂದಿರ್ತಾವ. ಬೇಕಾದ್ರೆ ಹೋಗಿ ಓದ್ಕೋ. ನಿನ್ ಕಂಟೆಂಟ್ ಗೋಸ್ಕರ ಈ ತರ ದೇವ್ರನ್ನ ಬಳಸ್ಕೊಳ್ಳೋದು ತಪ್ಪು ಕಣೋ ಮಂಗ. ನೀನ್ ಎಷ್ಟೇ ಒಳ್ಳೆಯವನ ಹಾಕೋದ್ರು, ಕೈಯಲ್ಲಿ ಟಾಟಾ ಹಾಕ್ಸಿದ್ರು ಜನರ ಕಣ್ಣಿಂಗ್ ನೀನು ಹೊಂಗ. ಲೋ ಪೀಡೆ ಮುಂಡೆದೆ ನೀನ್ ಹಿಂಡ್ಯಾಕೊಂಡು ನಾಯ್ತಿ ನಿನ್ ತರ ಮೇಲೆ ಹಳೆ ಕಂಬಳಿ ಕವಚ ಅನಿಷ್ಟ್ ಮುಂಡೆ ಮಗನ ಏನೋ ಮಾತಾಡ್ತಾನೆ ಅಂತಂದ್ರೆ, ಏನೋ ಕ್ಯಾರೆಕ್ಟರ್ ಬಗ್ಗೆ ಏನೋ ಮಾಡ್ತಾನೇನೋ ಅಂತಂದ್ರೆ ಏನಿಲ್ಲ ನಿಮ್ದು ಅನಿಷ್ಟ್ ಮುಂಡೆ ಮಕ್ಳ. ನಿಮ್ ಜನ್ಮಕ್ ನಮ್ ಜೋಡ್ಸಿಗಾಕ ಹೋಗಿ ಬೋಳಿ ಮಕ್ಳ ಏನ್ ವೇಷ ಹಾಕಿರ್ತೀರಿ, ಏನ್ ಮಾತಾಡ್ತೀರಿ ಅಂತಾನೆ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ಕರೆದ್ಬಿಟ್ಟು ಆ ವೇಷ ಹಾಕ್ತಾರಲ್ಲ ಅವ್ರಿಗೆ ಹೇಳ್ಬೇಕು ಫಸ್ಟು. ನಿಮ್ಗಂದ್ ಏನ್ ಪ್ರಯೋಜನ ಹೇಳು? ದರ್ವೇಸಿ ಮುಂಡೆ ಹೋಗಿ ನಾರ್ಮಲ್ ಆಗಿ ವಿಡಿಯೋ ಮಾಡಿದ್ರೆ ರೋಸ್ಟ್ ಮಾಡಿ ರುಬ್ತೀವಿ ಅನ್ಬಿಟ್ಟು ದೇವ್ರ ವೇಷ ಹಾಕ ಬಂದಿದ್ಯಾ? ನಿನ್ ಬಗ್ಗೆ ಕೆಟ್ಟ ಕಮೆಂಟ್ ಮಾಡೋದಿರ್ಲಿ, ದೇವ್ರ ವೇಷ ಹಾಕೊಂಡು ತಿಕ್ಲಂಗ್ ಆಡ್ತಿದ್ಯಲ್ಲೋ ಮೆಂಟ್ಲು. ನಿನಗ್ ಬೈದ್ರೆ ಏನು ಯೂಸ್ ಇಲ್ಲ ಕಣೋ. ಈ ವೇಷನ ನಿಂಗೆ ಹಾಕೋರಲ್ಲ ಅವ್ರಿಗೆ ಬೈಬೇಕು. ಒಳ್ಳೆಯವ್ರಿಗೆ ಹಾಕ್ರಿ, ಅದಕ್ಕೊಂದ್ ವ್ಯಾಲ್ಯೂ, ಒಂದ್ ಪವರ್ ಇರುತ್ತೆ ಕಣ್ರಿ. ಈ ತರ ತಿಕ್ಲು ನನ್ ಮಕ್ಳಿಗೆ ಹಾಕಿದ್ರೆ ಈ ತರ ಲೈಕ್ಸ್ ಕಮೆಂಟ್ಸ್ ಗೆ ತಿಕ್ಲಂಗ್ ಆಡ್ತಾರೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಅವನಿಗೆ ಬೈಯಂಗಿಲ್ಲ ಬಿಡಂಗಿಲ್ಲ. ಹಾಕಿರೋದು ಮಹಾಕಾಳಿ ವೇಷ. ಏನ್ ಹೇಳ್ಬೇಕು ಇಂಥವ್ರಿಗೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ಅಲ್ಲ ಗುರು, ದೇವ್ರು ಯಾರ್ ಸುತ್ತೂ ಅಲ್ಲ. ದೇವ್ರು ಯಾರ್ ಬೇಕಾದ್ರೂ ಅವ್ರು ಆಕ್ಟಿಂಗ್ ಮಾಡ್ಬೋದು, ಅವ್ರ ಉಡುಪನ್ನ ಧರಿಸ್ಕೊಬೋದು, ಅದು ಬೇರೆ ಪ್ರಶ್ನೆ. ಬಟ್ ನೀನ್ ಅದಕ್ಕೆ ಗೌರವ ಕೊಡ್ಬೇಕು ಹೊರತು ಅಗೌರವ ಕೊಡಬಾರ್ದು. ಯಾವ ಕಾಳಿ ದೇವ್ರು ಬಂದ್ಬಿಟ್ಟು ನನ್ಗೆ ಕೆಡ್ದಾಗಿ ಕಮೆಂಟ್ ಮಾಡಿದ್ರೆ ಅಥವಾ ಕೆಡ್ದಾಗಿ ಏನೋ ಒಂದು ಟ್ರೋಲ್ ಮಾಡ್ಬಿಟ್ರೆ ಬಂದ್ಬಿಟ್ಟು ನಾನು ಮಹಾಕಾಳಿ ಆಗ್ಬಿಡ್ತೀನಿ ಅಂತ ಹೇಳಿದೆ. ಯಾವ ದೇವ್ರು ಹೇಳಿದೆ? ನೀನ್ ಮಾಡೋದೇ ಕಚಡ ಕೆಲ್ಸಕ್ಕೆ ದೇವ್ರ ಮೇಲೆ ಇರೋ ನಂಬಿಕೆನ ನಾವು ಕಳ್ಕೊಬೇಕಾಗುತ್ತೆ. ಆ ತರ ಆಗೋಗಿದೆ. ದೇವ್ರಿಗೆ ಅವಮಾನ ಮಾಡ್ತಿದ್ಯಾ ನೀನು. ನಿನಗೆ ಹೇಳಿ ಏನು ಯೂಸ್ ಇಲ್ಲ. ಇದನ್ನ ಧರಿಸ್ಕೊಳಕ್ಕೆ ನಿನ್ನಂತವನ್ನ ಚೂಸ್ ಮಾಡಿದ್ರಲ್ಲ ಅಂತವ್ರಿಗೆ ಹೇಳ್ಬೇಕು ಫಸ್ಟು. ಬೇರೆ ಯಾರು ಸಿಗ್ಲಿಲ್ವಾ ನಿಮಗೆ ಇಂಥವನೇ ಬೇಕಿತ್ತ ಅಂತ? ಆಗ್ಲಿ ಅಟ್ಲೀಸ್ಟ್ ಮಾಡ್ತೀಯಾ, ಚೆನ್ನಾಗ್ ಮಾಡ್ತೀಯಾ, ಏನೋ ಒಂದು ಆಕ್ಟಿಂಗ್ ಮಾಡ್ತೀಯಾ, ಆ ದೇವ್ರದ್ದೇನೋ ಡೈಲಾಗ್ ಹೇಳ್ತೀಯಾ, ಪರವಾಗಿಲ್ಲ, ಅದನ್ನ ಹೇಳು. ಅದನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಬೇಳೆನ ಬೇಯಿಸ್ಕೊಳಕೋಸ್ಕರ ದೇವ್ರ ವೇಷ ಹಾಕೊಂಡ್ ಕುತ್ಕೊಂಡು ದೇವ್ರಿಗೆ ಅವಮಾನ ಮಾಡ್ತಿದ್ದೆ. ನಾಚಿಕೆ ಆಗ್ಬೇಕು. ಎಲ್ಲ ಹುಚ್ಚುಚ್ಚು ಬಂದಂಗೆ ಆಡೋದು ಏನೋ ದೊಡ್ಡ ಸಾಧನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ ಅಂತ.
ನಾಟ್ ಓನ್ಲಿ ಹಿಮ್, ಇವನೊಬ್ಬನೇ ಅಲ್ಲ, ಇನ್ನೂ ಎಷ್ಟೊಂದು ಜನ ಇದ್ದಾರೆ. ಇವ್ರುಗಳೆಲ್ಲ ಹೆಂಗೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ 100Kಗಿಂತ ಜಾಸ್ತಿ ಫಾಲೋವರ್ಸ್ ಇದೆ ಅಥವಾ 200K ಫಾಲೋವರ್ಸ್ ಇದೆ ಅನ್ನೋ ಒಂದು ಇದರಲ್ಲಿ ತುಂಬ ಭ್ರಮೆಯಲ್ಲಿ ಬದುಕ್ತಿದ್ದಾರೆ. ಜನ ಎಲ್ಲ ನಾನು ನೋಡ್ತಾರೆ, ಮಾತಾಡಿಸ್ತಾರೆ, ಸೆಲ್ಫಿ ತೊಗೊತಾರೆ, ಹಂಗೆ ಹಿಂಗೆ ಅಂತ. ಜನಗಳು ನೀನು ನೋಡ್ತಾರೆ, ನಿನ್ನ ಜೊತೆ ಸೆಲ್ಫಿನೂ ತೊಗೊಬೋದು, ನಿನ್ನ ಜೊತೆ ಮಾತು ಆಡ್ಬೋದು. ಬಟ್ ಅವ್ರ ಮೈಂಡಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಇವನೇ ಅಲ್ವಾ ಚಪ್ರಿ ಥರ ಇನ್ಸ್ಟಾಗ್ರಾಮಲ್ಲಿ ಹುಚ್ಚು ಬಂದಂಗೆ ಆಡ್ಕೊಂಡು ಮೆಂಟ್ಲು ಥರ ಇರ್ತಾನಲ್ಲ, ಇವನೇ ಅಲ್ವಾ ಅಂತ ಮಾತಾಡ್ತಾರೆ. ಯಾವತ್ತಿದ್ರು ಗೌರವನ ಒಂದು ಲೆವೆಲಲ್ಲಿ ಸಂಪಾದನೆ ಮಾಡಬೇಕು, ಇಂಥ ಲೆವೆಲಲ್ಲಿ ಸಂಪಾದನೆ ಮಾಡೋದಲ್ಲ. ಹಾಕಿರೋ ವೇಷಕ್ಕೆ ಅಟ್ಲೀಸ್ಟು ಮರ್ಯಾದೆ ಕೊಡು ಒಂದು ಸ್ವಲ್ಪ ಆದರೂ. ಇಲ್ಲೂ ನಿನ್ಗೆ ಇಷ್ಟ ಬಂದಂಗೆ ಹುಚ್ಚು ಬಂದಂಗೆ ಕುಣಿಯೋದು. ಕಾಂತಾರ ಮೂವಿ ನೋಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ, ಓ ಅಂತ ಹೇಳ್ತಿದ್ದಾನೆ. ಯಾವ ಹೆಣ್ದೇವರು ಅಥವಾ ಯಾವ ಮಹಾಕಾಳಿಗೆ ಓ ಅಂತ ಕಿಡ್ಸಿರೋದನ್ನ ನೋಡಿದ್ಯಾ ನೀನು? ಅದೇನು ಮಾಡೋದು ಮಾಡ್ತೀರಾ, ಅಟ್ಲೀಸ್ಟ್ ಏನಾದರೂ ಒಂದು ಯೂಸ್ ಆಗೋವಂಥ ಕಂಟೆಂಟ್ ಅಂದ್ರೂ ಕೊಟ್ರು. ಸುಮ್ಮನೆ ನಿಮ್ಮನ್ನು ನೋಡಿ ಎಷ್ಟೋ ಜನ ಅದೇ ಥರನೇ ಬರ್ತಾರೆ, ಫಾಲೋವರ್ಸ್ ಬರ್ತಾರೆ ಅಷ್ಟೇ. ನಮ್ಮ ಜನಕ್ಕೆ ಬುದ್ಧಿ ಇಲ್ಲ, ಫಾಲೋ ಮಾಡ್ಕೊತಾರೆ ನಿಮ್ಮನ್ನ. ಬಟ್ ಮರ್ಯಾದೆ ಅಂತೂ ಸಿಗಲ್ಲ, ಒಳ್ಳೆ ರೀತಿಲಂತೂ ಸಿಗಲ್ಲ. ದೇವ್ರ ವೇಷ ಹಾಕೊಂಡಿದ್ದಾನೆ ಅಂತ ಏನು ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ನಿಮ್ಗೇನಂತ ಅನ್ಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಗೈಸ್, ಇವತ್ತು ನಿಮ್ಗೆಲ್ಲರಿಗೂ ಕನ್ಫ್ಯೂಷನ್ ಆಫ್ ದ ಡಿಕೇಡ್ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಮಂಜುದ್ ನಿಜವಾದ ಪಪ್ಪು ಮಾದು ಫೋಟೋ ಇವಾಗ ಹಾಕ್ತಾ ಇದ್ದೀನಿ, ನೋಡ್ಕೊಂಡ್ ಬಂದ್ಬಿಡಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಶೇರ್ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಯಾರಾದ್ರೂ ಮನ್ಸು ಸ್ವಲ್ಪ ವೀಕ್ ಆಗಿರೋರ್ಗಂತೂ ಶೇರೇ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಪ್ರೆಗ್ನೆಂಟ್ ವುಮೆನ್ ಇಂಥದ್ದೆಲ್ಲ ನೋಡಕ್ಕೆ ಹೋಗ್ಬಾರ್ದು. ಈ ಫೋಟೋನ ನೋಡ್ಕೊಂಡ್ ಬನ್ನಿ. ಆದ್ರೂ ಹಿಡಿಯೋದು ಹಿಡ್ದವನೆ, ಸರಿಯಾಗಿರೋ ಹಕ್ಕಿನೇ ಹಿಡ್ದವನೆ. ಅಯ್ಯೋ ನೀನ್ ಬಯ್ಯೋಣ ಅಂದ್ರೆ ಮಹಾಕಾಳಿ ವೇಷ ಹಾಕ್ಬಿಟ್ಟವನೇ. ಲೇ ಡಂಬರ್ ಆಡ್ಬೇಕು, ಲಿಮಿಟಲ್ಲಿ ಆಡ್ಬೇಕು. ಈ ತರ ಅತಿಯಾಗಿ ಆಡ್ಬಾರ್ದು. ಲೈ ತಾಯಿ ಮಹಾಕಾಳಿ ವೇಷ ಹಾಕೊಂಡು ಕೆಪ್ಪಿಡ್ತಾರ ಆಡ್ದೆ ಅನ್ಕೋ, ಕರ್ಮ ಬಿಟ್ರು ಕಾಳಿ ಬಿಡಲ್ಲ. ಈ ವಿಡಿಯೋ ಫಸ್ಟ್ ಆಫ್ ಆಲ್ ರೋಸ್ಟ್ ಮಾಡಕ್ ಮಹಾಕಾಳಿ ಕ್ಷಮೆ ಇರ್ಲೇವ ತಾಯಿ. ಯಾಕಂದ್ರೆ ಈ ಕೊಂಗ ನನ್ನ ಮಗ ನಮ್ಮ ದೇವರಿಗೆ ಒಂದು ಅವಮಾನನೇ ಮಾಡೋ ತರ ಆಡಕತ್ತೆ ನಾಟಕ. ಇವನಿಗೆ ಕೊಟ್ಟ ಬಿಡ್ತೀನಿ. ಲೇ ಕಚ್ಚಡ ಕೊಂಗ ನನ್ನ ಮಗನೇ, ನಿನಗೆ ಯಾರೋ ಕೆಟ್ಟದ ಕಮೆಂಟ್ ಹಾಕ್ತಾರ ಅನ್ನೋಗೋಸ್ಕರ ಮಹಾಕಾಳಿ ವೇಷ ಇಟ್ಕೊಂಡ್ಕೆ ವಿಡಿಯೋ ಮಾಡಕ್ ಬಂದಿಯಲ್ಲ. ಲೇ ಲುಚ್ಚ ನನ್ನ ಮಗನೇ, ಮಹಾಕಾಳಿ ಅಂದ್ರೆ ಏನು ಅಂತ ನಿನಗೇನ್ ಗೊತ್ತು? ಆಯ್ತು, ಇದೇ ಮಾಡಿದ್ದೆ ಇನ್ನೊಂದ್ಸತಿ ದೇವರುಗಳ ವೇಷ ಹಾಕೊಂಡು ನೀ ನಾಟಕಗಳು ಆಡಿದ್ರೆ ನಿನ್ನ ರೋಸ್ಟ್ ಮಾತ್ರ ಮಾಮೂಲಿ ಆಗಿರಲ್ಲ, ಮೆಟ್ಟಲ್ಲಿ ಹೊಡೆದಂಗೆ ಇರುತ್ತೆ. ಕಣಲೇ ಕೊಂಗ, ನಿನ್ಗೇನೋ ಬರ್ಬಾರ್ದು ಮಲಗ್ರ ಬಂದಿರೋದು. ಅಲ್ಲ ದೇವ್ರನ್ನೂ ಬಿಡಲ್ಲ ಅಂತೀಯಲ್ಲೋ. ಮೊದ್ಲು ಹೆಂಗೋ ಕೊಂಕೊಂಗ್ ಆಡ್ಕೊಂಡು ಹೆಂಗೋ ಇದ್ದೆ ಅಂತ ಹೇಳಿ ಸುಮ್ನಾದ್ರೆ ಇತ್ತೀಚೆಗೆ ದೇವ್ರದ್ದು ಮಾಡಾಕಿ ತುಂಬಾ ಇದ್ ಮಾಡ್ತಾ ಇದೆಯಲ್ಲೋ. ನೀನ್ ಬಾಳಗೆ ಎಷ್ಟು ಬೆಂಕಿ ಹಾಕತ್ತು. ಅಲ್ಲ ದೇವ್ರದ್ದು ಮಾಡಿದ್ರೆ ಯಾರು ಸುಮ್ನೆ ಇರಲ್ಲ ಅಂತ ಅನ್ಕೊಂಡಿದ್ಯಲ್ಲ. ಇನ್ನೂ ಹೋಗಿತಾರ ಮಗ. ನೀನ್ ಏನ್ ಅನ್ಕೊಂಡಿದ್ಯಾ? ನೀನು ಜನನ ಮುಟ್ಟಾಳ್ರ ಅನ್ಕೊಂಡಿದ್ಯಾ? ಇನ್ನೂ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ. ಮುಚ್ಕೊಂಡು ದೇವ್ರು ಮಾಡಿರೋದನ್ನ ಬಿಟ್ಬಿಡು. ಹೆಂಗೋ ಕೊಂಕೊಂಗ್ ಆಡ್ಕೊಂಡು ಚೆನ್ನಾಗಿದೆ ಇರು ಹಂಗೆ. ಇದೇನಾದ್ರೂ ದೇವ್ರ ವಿಷಯಕ್ಕೆ ಬಂದ್ರೆ ಮಗನೇ ಆಗದೇ ಬೇರೆ. ನೀನ್ ಅನ್ಕೊಂಡಿರ್ತೀಯ ದೇವ್ರದ್ ಮಾಡಿದ್ರೆ ಏನಾಗಲ್ಲ, ಏನ್ ಇದ್ ಬಿಡು ಇದೊಂದು ಕ್ರಿಂಜ್ ಕಂಟೆಂಟ್ ಅಂತ. ಲೇ ಮಾಡಿದನ್ನ ಮಾರೆ ಅಂತ ದೇವ್ರು ಕರ್ಮ ಅನ್ನೋದು ಇಟ್ಟಿದ್ದಾನೆ. ಅದನ್ನ ಹೆಂಗ್ ಬರ್ಬೇಕು, ಯಾವ ರೀತಿಲಿ ಬರ್ಬೇಕೋ ಬಂದೇ ಬರುತ್ತೆ. ಅದನ್ನ ತಲೆಯಲ್ಲಿ ಇಟ್ಕೋ. ಎಷ್ಟೋ ಜನ ಮಾಡಿದ್ದಾರೆ, ವೇಷಭೂಷಣ ಹಾಕೊಂಡು ಮಾಡಿದ್ದಾರೆ, ಅದು ಒಂದು ಲೆಕ್ಕಕ್ಕೆ ಸರಿನಾ. ನೀನ್ ಮಾಡ್ತಿರೋದೇನು ಕೊಂಕೊಂಗ್ ಅನ್ಕೊಂಡು ಅಯ್ಯ ನೀನ್ ಬಾಳ್ಗಿಷ್ಟು ಬೆಂಕಿ ಹಾಕ ಚೆನ್ನಾಗಿ ಉಗ್ಯಾನ ಅನ್ಕೋತೀನಿ. ಆದ್ರೆ ಏನ್ ಮಾಡ್ತೀಯಾ, ಹಾಕಿರೋ ದೇವ್ರದ್ದು ಬದುಕೊಂಡೆ ನನ್ನ ಮಗನೇ. ಇದೇ ರೀತಿ ಕಂಟಿನ್ಯೂ ಮಾಡೋ ನನ್ನ ಮಗನೇ. ನನ್ನ ಕಡೆಯಿಂದ ಏನ್ ಕೊಡ್ಬೇಕು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ನಿನಗೆ. ಶೂಟ್ಯಾ ಮಂಜ, ನೀವ್ ಪ್ರಮೋಷನ್ ಮಾಡು, ಇಲ್ಲ ಹುಚ್ಚಾಟರ್ ಗತೆ ರೀಲ್ಸ್ ಮಾಡು. ಅದು ಬಿಟ್ಟು ದೇವ್ರ ವೇಷ ಹಾಕೊಂಡು ಹುಚ್ಚಾಟರ್ ಗತೆ ಮಾಡಿದೆ ಅಂದ್ರೆ ಚಪ್ಪಲ್ ಹರಿತಕ ಹೊಡಿತಾರ ನಿನಗೆ? ಮಗನೇ ನೀನು ಮಾತಾಡಿ, ನೀ ಮೀಟ್ರಿದ್ರೆ ಅಷ್ಟೇ ಹೇಳ್ತಾ ಇದ್ದೀನಿ. ನಾನ್ ಯಾವ ದೇವ್ರಿಗೂ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಈ ಮಂಜ ಕೋಳಿ ಕುಂಜಾಗೆ ಲೌಡೆ ಕೆಬ್ಬಲ್ಲ ಅವನು. ಆ ಅಮ್ಟು ಡುಮ್ಟು ನಾ ಎದ್ಬಿಟ್ಟು ಆ ಬೆಂಕಿ ಮೇಲೆ ತೋರ್ಸ್ಬಿಡ್ರಿ, ಅಂತಿಕಾಲ ಸುಟ್ಟೋದ್ಲಿ. ಅವಾಗಾದ್ರೂ ಎಲ್ಲಾರು ಬ್ಯಾಡ್ ಕಮೆಂಟ್ ಹಾಕೋದು ನೀನ್ ಇಂತರ ಮಾಡೋ ಕೆಲ್ಸದಿಂದಾನೆ. ಅರ್ಥ ಆಯ್ತಲ್ವಾ? ಇಂತರ ದೇವ್ರದು ಗೆಟಪ್ ಹಾಕೊಂಡು ಹಿಂಗೆಲ್ಲ ಬಂದ್ಬಿಟ್ಟು ಆಡ್ತಾರ ಯಾರಾದ್ರೂ. ಲೌಡೆ ಕೆಬ್ಬಲ್ ಇಡಿಯಟ್ ಸೊಳೆ ಮಗನೇ. ಇನ್ನೊಂದ್ಸತಿನೂ ಹೇಳ್ಕೊಂತ ಇದೀನಿ, ನಾನ್ ದೇವ್ರ ಯಾ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾನ್ ಬರೀ ಮಾಡ್ತಾ ಇರೋದು ಈ ಮಂಜ ಕೋಳಿ ಕುಂಜಾಗಿ. ಲೇ ಬೋಸುಡಿಕೆ, ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.